ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೂ ಮತ್ತು ಮಕ್ಕಳು ನಾವು ಮನೆಯಲ್ಲಿ ಎಲ್ಲರೂ ತಿನ್ನೋಕ್ಕೆ ಒಂದು ಒಳ್ಳೆಯ ಪಲಾವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಂತಂದರೆ ತರಕಾರಿ ಮತ್ತು ಮೊಟ್ಟೆ ಎರಡನ್ನೂ ಸೇರಿಸಿ ಪಲಾವನ್ನು ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ರೆಸಿಪಿ, ಒಳ್ಳೆ ಟೇಸ್ಟ್ ಆದಂಥ ರೆಸಿಪಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಮೊಟ್ಟೆ ಮತ್ತು ತರಕಾರಿ ಪಲಾವನ್ನು ಯಾರೂ ಮಾಡ್ತಾಯಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ಟು ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಮೊಟ್ಟೆ ಮತ್ತು ತರಕಾರಿ ಎಲ್ಲ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದರ ಜೊತೆಗೆ ಮೊಸರು ಬಜ್ಜಿ ಜೊತೆಗೆ ತಿಂತಾ ಇದ್ದರೆ ನಿಜವಾಗ್ಲೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ, ನಿಜವಾಗ್ಲೂ ಅಷ್ಟು ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ. ನಿಜವಾಗ್ಲೂ ನಾನು 2-3 ಸಲ ಮಾಡಿದ್ದೀನಿ. ಮೊಟ್ಟೆ ಹಾಕಿ ಯಾಕೆ ಮಾಡಬಾರ್ದು ಅಂತ ನನಗೂ ಗೊತ್ತಿಲ್ಲ ಹಾಕೋದು. ನಮ್ಮ ಫ್ರೆಂಡ್ ಒಬ್ಬರು ಮಾಡ್ತಾ ಇದ್ದಾರಂತೆ, ಅದರಿಂದಾಗಿ ಅವ್ರು ಹೇಳಿದ್ರು, ಅದರಿಂದಾಗಿ ನಾನು ಹಾಕಿದ್ದೀನಿ. ಆಗಲಿ ಅಂತ 3 ಮೊಟ್ಟೆ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ. ಯಾವಾಗ ಹಾಕಿದರೂ 3-4 ಮೊಟ್ಟೆ ಮಾತ್ರ ಸೇರಿಸ್ತೀನಿ, ಯಾಕಂದರೆ ತರಕಾರಿ ಇರುತ್ತೆ ಅಂತ. ಅದರ ಜೊತೆಗೆ ಮೊಸರು ಬಜ್ಜಿ ಮಾಡಿ ಅದರ ಜೊತೆಗೆ ತಿಂತಾಯಿದ್ರೆ ನಿಜವಾಗ್ಲೂ ಅಷ್ಟು ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಈ ಮೊಟ್ಟೆ ಮತ್ತು ತರಕಾರಿ ಪಲಾವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಅದ್ಭುತವಾದಂತಹ ಮೊಟ್ಟೆ ಮತ್ತು ತರಕಾರಿ ಪಲಾವು, ಸೂಪರಾದ ಟೇಸ್ಟು. ಮಕ್ಕಳಿಗೆ ನೀವು ಬಾಕ್ಸು ಕೂಡ ಕೊಟ್ಟು ಕಳಿಸ್ಬೋದು. ಒಂದು ಮೊಟ್ಟೆ ಮತ್ತು ತರಕಾರಿ ಪಲಾವು, ಮೊಸರು ಬಜ್ಜಿ ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೊಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊಟ್ಟೆ ಮತ್ತು ತರಕಾರಿ ಪಲಾವು ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಮೊಟ್ಟೆ ಮತ್ತು ತರಕಾರಿ ಪಲಾವನ್ನು ಹಾಕಿ ಕಳಿಸ್ಬೋದು ಫ್ರೆಂಡ್ಸ್. ಒಳ್ಳೆ ಪೌಷ್ಟಿಕ ಆಹಾರ ಮಕ್ಕಳು ಕೂಡ. ನಾನು ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ ನೋಡಿ, ತುಂಬ ಒಳ್ಳೆಯ ಪೌಷ್ಟಿಕ ಆಹಾರ. ಈಗ ನಾವು 3 ಮೊಟ್ಟೆನ ಬೇಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆಯಲ್ಲಿಟ್ಟು ಮೊಟ್ಟೆನ ಸಿಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ನೀಟಾಗಿ ಬೇಯುತ್ತೆ ಫ್ರೆಂಡ್ಸ್. ಸಿಮ್ಮಿನಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಆಗ ಸಿಪ್ಪೆ ಬಿಟ್ಕೊಳ್ಳೋದು, ಒಳಗಡೆ ತಿರುಳೆಲ್ಲ ಆಚೆಗೆ ಬರೋದು ಇದೆಲ್ಲ ಆಗಲ್ಲ. ಸ್ವಲ್ಪ ನೀರನ್ನು ಆ ರೀತಿ ಮೊಟ್ಟೆ ಮೇಲೆ ಇರಬೇಕು ನೀರು, ಆ ರೀತಿ ಇಟ್ಟು ಸಿಮ್ಮಿನಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮೊಟ್ಟೆ ಬೇಯುತ್ತೆ. ನೋಡಿ ತರಕಾರಿ ಏನೇನು ತೆಗೆದುಕೊಂಡಿದ್ದೀನಿ ಅಂತ ನೋಡಿ. ಕಾಲಿಫ್ಲವರ್ ತೆಗೆದುಕೊಂಡಿದ್ದೀನಿ, ಮತ್ತು ಬೀನ್ಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಮತ್ತು ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಮತ್ತು ಕಡಲೆ ಬಟಾಣಿ ಕಾಳನ್ನು ಸ್ವಲ್ಪ ಅದರೊಳಕ್ಕೆ ನಾನು ನೆನೆಸೋಕ್ಕೆ ಹಾಕಿದ್ದೀನಿ. ನಾನು ಬಟಾಣಿ ತುಂಬ ಹೊತ್ತು ಏನು ನೆನೆಸೋದಿಲ್ಲ, ತರಕಾರಿನೂ ಅಷ್ಟೇ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಟ್ಟು ಮತ್ತು ಎಲ್ಲ ಕ್ಲೀನಾಗಿ 2-3 ಸಲ ತೊಳೆದು ಬಿಡ್ತೀನಿ. ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡೋದು ಏನಕ್ಕೆ ಅಂತಂದರೆ ಔಷಧಿಗಳು ಹೊಡೆದಿರ್ತಾರೆ. ಅದರಿಂದ ನೀರಿನಲ್ಲಿ ನಾವು ಒಂದು 5-10 ನಿಮಿಷ ಆ ರೀತಿ ಇಟ್ಟರೆ ಆ ಔಷಧಿಯ ಎಲ್ಲ ಗುಣಗಳು ಆಚೆಗೆ ಬಂದುಬಿಡುತ್ತೆ ನೀರಿನ ಮುಖಾಂತರ. ಅದರಿಂದಾಗಿ ನಾನು ಈಗಾಗಲೇ 2 ಸಲ ತೊಳೆದಿದ್ದೀನಿ. ತೊಳೆದಾದಮೇಲೆ ಮತ್ತೆ ನಾನು ನೀರನ್ನು ಹಾಕಿ ಇಟ್ಟಿರೋದು. ನಾನು ಪಲಾವ್ಗೆ ರಾ ರೈಸನ್ನೇ ತೆಗೆದುಕೊಳ್ತಾ ಇರೋದು. ರಾ ರೈಸ್ ಅಂತಂದರೆ ಸ್ವಲ್ಪ ಲೈಟಾಗಿ ಸ್ಟೀಮನ್ನು ಕೊಟ್ಟಿರ್ತಾರೆ, ಆ ರೀತಿ ಅಕ್ಕಿನ ತೆಗೆದುಕೊಂಡಿದ್ದೀನಿ. 1/4 ಗ್ಲಾಸ್ ಅಷ್ಟೇ ತೆಗೆದುಕೊಂಡಿರೋದು. ತರಕಾರಿ ಮಾತ್ರ ನಾನು ಅರ್ಧ kg ತರಕಾರಿನ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ದಪ್ಪದಾದಂತಹ ಒಂದು ದೊಡ್ಡ ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿರುವಂಥ ಒಂದು 7 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ಕಾಯಿ ಚೂರು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಆದರೆ ಸಾಕು. 1-2 ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಎಲ್ಲ ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡೂ ಸೇರಿ ಇಷ್ಟು ಮಾತ್ರ ತೆಗೆದುಕೊಂಡಿದ್ದೀನಿ. 3 ನಾಟಿ ಟೊಮೆಟೊನ ನಾನು ದಪ್ಪದಾಗಿರೋವಂಥವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದನ್ನು ನೋಡೋಣ. ಮೊದಲು ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲಿಟ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಗಸಗಸೆನ ಸೇರಿಸ್ತಾ ಇದ್ದೀನಿ. ಗಸಗಸೆ ಸೇರಿಸಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ, ಮತ್ತು ಕಾಯಿ ಪೀಸನ್ನು ನಾನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ತರಿತರಿಯಾಗಿ ರುಬ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿರೋದನ್ನು ನಾವು 1.5 ಸ್ಪೂನಷ್ಟು ಸೇರಿಸೋಣ. ನಿಮ್ಮ ಮನೆಯಲ್ಲಿ ಯಾವುದೇ ಮಸಾಲೆ ಪುಡಿ ಇದ್ದರೂ ಮಿಕ್ಸ್ ಮಸಾಲೆ ಪುಡಿ ಸೇರಿಸ್ಬೋದು 1.5 ಸ್ಪೂನಷ್ಟು. ಮತ್ತು ಅದರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಮಿಕ್ಸ್ ಇರೋದನ್ನು ನಾನು ಅರ್ಧ ಭಾಗ ತೆಗೆದುಕೊಂಡು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ನುಣ್ಣಗೆ ರುಬ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಈಗ ಬೇಯಿಸಿಟ್ಕೊಂಡಂತಹ ಮೊಟ್ಟೆನ ನೋಡಿ ಈ ರೀತಿ ಸುಮ್ಮನೆ ಆ ರೀತಿ ಚಾಕ ಮಾಡಿ ಒಂದು 4 ಜಾಗದಲ್ಲಿ ಇಟ್ಕೊಳ್ಳೋಣ. ಎಲ್ಲ ಮೊಟ್ಟೆಗೂ ನೋಡಿ ಈ ರೀತಿ ಒಂದು 4 ಜಾಗದಲ್ಲಿ ಆ ರೀತಿ 3 ಮೊಟ್ಟೆಗೂ ಚಾಕದಲ್ಲಿ ಆ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಜೊತೆಗೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನಾವು ಮಸಾಲೆ ಎಲ್ಲ ಫ್ರೈ ಮಾಡೋಷ್ಟರಲ್ಲಿ ಅಕ್ಕಿ ಸ್ವಲ್ಪ ನೆನೆಯುತ್ತೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ತುಂಬ ಆಯಿಲ್ ಏನು ಬೇಕಾಗಿಲ್ಲ, ಒಂದು 4 ಸ್ಪೂನ್ ಆದರೆ ಸಾಕಷ್ಟು ಆಯಿಲು. ಈಗ ಆಯಿಲ್ ಜೊತೆಗೆ ನೋಡಿ ಮೊಗ್ಗು ಒಂದನ್ನು ಹಾಕ್ತಾಯಿದ್ದೀನಿ, ಮತ್ತು ಮರಾಠಿ ಮೊಗ್ಗು 1-2 ಹಾಕ್ತಾಯಿದ್ದೀನಿ, ಮತ್ತು ಲವಂಗ ಒಂದು 4 ಲವಂಗ, 1 ಏಲಕ್ಕಿ ಕಾಯಿ, ಮತ್ತು ಸ್ವಲ್ಪ ಚಕ್ಕೆ, ಜಾಸ್ತಿ ಏನು ಬೇಕಾಗಿಲ್ಲ ಚಕ್ಕೆ ಕೂಡ, ಸ್ವಲ್ಪ ಸೋಂಪನ್ನು ಹಾಕಿ ನಾವು ಫ್ರೈ ಮಾಡೋಣ. ಈಗ ಅದರ ಜೊತೆಗೆ ಈರುಳ್ಳಿ ಕಟ್ ಮಾಡಿರೋದನ್ನು ಸೇರಿಸೋಣ. ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ನಾನು ಪಲಾವ್ ಎಲೆ ಯಾವುದೇ ಕಾರಣಕ್ಕೂ ಹಾಕಲ್ಲ, ಯಾಕಂದರೆ ಪಲಾವ್ ಎಲೆ ಹಾಕಿದರೆ ಕೆಲವರಿಗೆ ಕಾಲು ನೋವು ಬರುವ ಸಾಧ್ಯತೆ ಇರುತ್ತೆ. ಅದರಿಂದ ಪಲಾವ್ ಎಲೆ ವಾಯು, ನಾನು ಅದರಿಂದ ಹಾಕೋದಿಲ್ಲ. ಈಗ ಅದರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಟೊಮೆಟೊನ ಸೇರಿಸ್ತಾ ಇದ್ದೀನಿ, ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಒಂದು ಅರ್ಧ ನಿಮಿಷಗಳ ಕಾಲ ಬೇಯಲಿ. ಈಗ ನೋಡಿ ಗರಂ ಮಸಾಲೆ ಪುಡಿ ಅರ್ಧ ಸ್ಪೂನು, ಬಿರಿಯಾನಿ ಮಸಾಲೆ ಪುಡಿ 1.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ತುಂಬ ಹೊತ್ತೇನು ಬೇಯಿಸುವ ಹಾಗಿಲ್ಲ. ಮಸಾಲೆ ಪುಡಿಗಳು ಹಾಕಿದರೂ ಕೂಡ ಒಂದು 10 ಸೆಕೆಂಡು ಇಲ್ಲ 12 ಸೆಕೆಂಡಷ್ಟು ಕಾಲ ಮಾತ್ರ ನೀವು ಫ್ರೈ ಮಾಡಬೇಕಷ್ಟೇ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ತುಂಬಾ ನಾವು ಫ್ರೈ ಮಾಡುವ ಹಾಗಿಲ್ಲ, ಸುಮ್ಮನೆ ಆ ರೀತಿ ಕೈ ಆಡಿಸಿದರೆ ಸಾಕು. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ನಾವು ಸೇರಿಸೋಣ. ಈ ಮಸಾಲ ಜೊತೆಗೆ ನಾವು ತರಕಾರಿ ಸೇರಿಸೋಣ. ತರಕಾರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ತರಕಾರಿ ಒಂದು 5-6 ಸೆಕೆಂಡು ಆ ರೀತಿ ಫ್ರೈ ಮಾಡಿದರೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಪಲಾವು. ಈಗ ಅದರ ಜೊತೆಗೆ ನಾನು ಸ್ವಲ್ಪ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಮೊಸರಿದೆ, ಅದನ್ನು ಕೂಡ
ಮಿಕ್ಸ್ ಮಾಡೋಣ. ಈಗ ಅಕ್ಕಿನ ನಾವು ಸೇರಿಸೋಣ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಿಮ್ಮನ್ನು ಡೌನ್ ಮಾಡ್ಕೊಳ್ಳಿ. ತರಕಾರಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡುವಾಗ ಈಗ ನಾವು ಮೊಟ್ಟೆನ ಸೇರಿಸೋಣ. ಮೊಟ್ಟೆ ಏನು ನಾವು ಬೇಯಿಸ್ಕೊಂಡಿರೋದನ್ನು ಸುಮ್ಮನೆ ಆ ರೀತಿ ಕಲಸಿದ್ರೆ ಸಾಕು. ಈಗ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ಜಾರನ್ನು ನೀಟಾಗಿ ಮಸಾಲೆ ಎಲ್ಲ ತೆಗೆದುಕೊಂಡು ಕ್ಲೀನಾಗಿ ಸೇರಿಸೋಣ ಕುಕ್ಕರ್ಗೆ. ಮೊಸರಿನ ಬಟ್ಲಿಗೆ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ನಾವು ಸೇರಿಸೋಣ. ನೀರು ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, 1/4 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸು 2 ಸಲ ತೆಗೆದುಕೋಬೇಕಾಗತ್ತೆ. ಆ ರೀತಿ ತೆಗೆದುಕೊಂಡ್ರೆ ನಿಮಗೆ ಪಲಾವು ತುಂಬ ಚೆನ್ನಾಗಾಗುತ್ತೆ. ಮೊಟ್ಟೆ ತರಕಾರಿ ಪಲಾವ್ ಸೂಪರಾಗಿರುತ್ತೆ. ಈಗ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. 1/4 ಗ್ಲಾಸು ನಾನು 2 ಸಲ ತೆಗೆದುಕೊಂಡು ಸೇರಿಸ್ತಾ ಇದ್ದೀನಿ. ಅಷ್ಟೇ ನೀರನ್ನು ಸೇರಿಸ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ತೀನಿ, ಯಾಕಂತಂದರೆ ನಾನು ಮುಚ್ಚಳ ಬೇಗ ಹಾಕೋದಿಲ್ಲ. ಅದರಿಂದಾಗಿ ಎಲ್ಲೋ ಒಂದು ಕಾಫಿ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸ್ತೀನಿ. ಅರ್ಥ ಆಯ್ತಲ್ಲ ನೀರು ಎಷ್ಟು ಹಾಕಬೇಕು ಅಂತ. ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, 1/4 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸು, ಅದೇ ಗ್ಲಾಸಲ್ಲಿ 1/4 ಗ್ಲಾಸು 1/4 ಗ್ಲಾಸ್ ಹಾಗೆ 2 ಸಲ ತೆಗೆದುಕೊಳ್ಳಿ. ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ತೆಗೆದುಕೊಂಡು ಸೇರಿಸ್ಕೊಳ್ಳಿ ಸಾಕು. ಮಸಾಲೆ ರುಬ್ಬಕ್ಕೆ ಪ್ರತಿಯೊಂದಕ್ಕೂ ಅದೇ ನೀರೇ ಹಾಕಬೇಕು. ಈಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಹೀಗೆ ಸ್ವಲ್ಪ ಅರ್ಧ ಅಕ್ಕಿ ಬೇಯೋ ತನಕ ಹಾಗೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದ ಮೇಲೆ ಫ್ರೆಂಡ್ಸ್, ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಉಪ್ಪು ಹಾಕೋರು ಬರದೇ ಇರೋರು ಈಗ ಉಪ್ಪನ್ನು ರುಚಿ ನೋಡ್ಕೋಬೋದು. ಯಾಕಂದರೆ ನಾವು ಬೇಯಿಸೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಬೇಯಿಸ್ತೀವಲ್ಲ, ಆಗ ನಿಮಗೆ ರುಚಿ ಗೊತ್ತಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡೋಕ್ಕೆ ಮುಂಚೆ ನೋಡಿ ಫ್ರೆಂಡ್ಸ್, ಈ ರೀತಿ ಕುದಿಬೇಕು ಚೆನ್ನಾಗಿ. ಒಂದು ಅರ್ಧ ಭಾಗ ಅಕ್ಕಿ ಬೇಯಬೇಕು. ಆವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ ಅಕ್ಕಿ ಬೇಯ್ತಾ ಇದೆ. ಇನ್ನು 1-2 ನಿಮಿಷ ಬೇಯಲಿ. ಈ ರೀತಿ ನಾವು ಬೇಯಿಸುವಾಗ ಈ ರೀತಿ ಕಲಸೋದ್ರಿಂದ, ನಾವು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಪಲಾವು ಆದಮೇಲೆ, ಮೊಟ್ಟೆ ಪಲಾವು, ತರಕಾರಿ ಮೊಟ್ಟೆ ಪಲಾವು ಆದಮೇಲೆ ನಾವು ಮಿಕ್ಸ್ ಮಾಡುವ ಹಾಗಿರೋದಿಲ್ಲ. ಆದ್ದರಿಂದ ನಾವು ಈ ರೀತಿ ಬೇಯಿಸ್ಕೊಳ್ಳೋಣ. ನೋಡಿ ಅಕ್ಕಿ ಅರ್ಧ ಭಾಗ ಬೆಂದಿದೆ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ 2 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಮೊಟ್ಟೆ ಮತ್ತು ತರಕಾರಿ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ತುಂಬಾ ಟೇಸ್ಟ್ ಆದಂತಹ
ಮೊಟ್ಟೆ ಮತ್ತು ತರಕಾರಿ ಬಿರಿಯಾನಿ ಸೂಪರಾಗಿರುತ್ತೆ. ಈಗ ನೋಡಿ, ನಾವು ಕಲಿಸುವ ಹಾಗೆ ಇಲ್ಲ ಫ್ರೆಂಡ್ಸ್, ಹಾಗೆ ತೆಗೆದುಕೋಬೋದು. ಎಲ್ಲ ಮಿಕ್ಸ್ ಇರುತ್ತೆ. ತರಕಾರಿ ಎಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ. ತರಕಾರಿ ಮೊಟ್ಟೆ ಎಲ್ಲ ಕೂಡ ಮಿಕ್ಸ್ ಇರುತ್ತೆ. ನೀವು ಮೊಟ್ಟೆ ಬೇಕಂದರೆ ನೀವು ಇಷ್ಟ ಬಂದಷ್ಟು ಮೊಟ್ಟೆ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಒಂದು 3 ಮೊಟ್ಟೆ ಹಾಕಿದ್ದೀನಿ, ಯಾಕಂತಂದರೆ ತರಕಾರಿ ಇರುತ್ತಲ್ವ, ಅದರಿಂದಾಗಿ 3 ಮೊಟ್ಟೆ ಆದರೆ ಸಾಕು ಅಂತ ಹೇಳಿ ನಾನು ಹಾಕಿದ್ದೀನಿ. ಬನ್ನಿ ಎಲ್ಲರೂ ತಿನ್ನೋಣ. ತುಂಬ ಟೇಸ್ಟ್ ಆದಂತಹ ಮೊಸರು ಬಜ್ಜಿ ಜೊತೆ ನಾವು ತಿಂದರೆ ತುಂಬಾ ರುಚಿಯಾದಂತಹ ಮೊಟ್ಟೆ ಮತ್ತು ತರಕಾರಿ ಪಲಾವು ತುಂಬ ಅದ್ಭುತವಾದಂತಹ ರುಚಿ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.